ಬೆಂಗಳೂರಿಗೆ ಬಂದಿದ ತಕ್ಷಣ ಒಂದೊಳ್ಳೆ ಟೀ ಕುಡಿದ್ಮೇಲೆ ಬರೋ ಫೀಲೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಾತ್ ಸಹಿ. ಮೆಜೆಸ್ಟಿಕ್ಕಿಂದ ಜಾಗ ಖಾಲಿ ಮಾಡಿ ಆರ್ ಟಿ ನಗರ್ಗೆ ಹೋಗ್ತಾ ಇದ್ದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗೈಸ್ ನೋಡಿ, ಮಧು ಅಣ್ಣ ಕಾರ್ ರೆಡಿ ಮಾಡ್ಕೊತಾರೆ ನಮಗೆ, ನನಗೆ, ಗಿರಿಗೆ, ಮಧು ಅಣ್ಣನಿಗೆ ಮತ್ತು ವಿಷ್ಣು ನಮ್ಮ ಕ್ಯೂರಾ ಟೀಮ್ ಹೊಸ ಮೆಂಬರು. ಎಲ್ಲಿ ಹೋಗ್ತಾ ಇದೀವಿ ಪೂರ್ತಿ ಹೇಳ್ತೀನಿ ಕೇಳ್ರಿ. ಇವತ್ತು ನಮಗೆ ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ಬೇಕಂದ್ರೆ ನೀವು ವ್ಲಾಗಲ್ಲಿ ಇರ್ರಿ. ಗೈಸ್ ನೋಡಿ, ಅಶ್ವಗಣ್ಣ ಫುಲ್ FC ಆಗ್ಬಿಟ್ಟವ್ರೆ. ಖಾಲಿ ವಿಡಿಯೋ ಕಣ್ಣೆ यजमान नवनीत सर हमारे सर वेलकम टू मೈ ಚಾನಲ್. ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಇಡೀ ಖಾನ್ದಾನೆಲ್ಲ ಜಾನುತ್ತೆ ಇವ್ರಿಗೆ. ನಮಸ್ಕಾರ ಅಷ್ಟೇ ಅಷ್ಟೇ. ಏನಿನ ವರ್ಡ್ ಸ್ಕಿಲ್ಲಲ್ಲಿ ಕಾಂಪಿಟೇಷನಲ್ಲಿ ಯಾವ ಮೆಡ್ಲಿಸ್ಟು? ಥರ್ಡ್ ಸ್ಟೇಜು ಸಾರಿ ಬ್ರಾನ್ಸು ಯಾವುದೋ ಇದೆ. ಹಾಂ, ಇವನು ಬ್ರಾನ್ಸ್ ಮೆಡ್ಲಿಸ್ಟ್ ಅಂತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಶಿವಣ್ಣ ನಮ್ಮ ಜೊತೆ ಬರ್ತಾ ಇಲ್ಲ. ಎವ್ರಿವನ್, ಮುಖದ ಮೇಲೆ ಕಳೆ ನೋಡಿ. ಎಲ್ಲ ಹೊಸ ಗಾಡಿಯಲ್ಲಿ ಎಲ್ಲ ಹೋಗ್ತಾ ಇದ್ದೀರಾ? ಟ್ರಿಪ್ ಹೋಗ್ತಾ ಇದೀವಿ, ನೀವು ಬನ್ನಿ ಹೋಗೋಣ. ನಾವು ಬರ್ತಲ್ಲ. ಹಲೋ. ಅಯ್ಯೋ ಅಣ್ಣ, ಲೈವ್ ಲ್ಯಾಬ್ಸ್ ಅಣ್ಣ. ಪಾಪ ಎಲ್ಲೋ ಬೋರ್ಡು ಅಶೋಕ್ ಲೈಲ್ಯಾಂಡ್, ಚೀನ್ ಟಪಾಕ್ ಢಮ್ ಢಮ್. ಹೊರಗಡೆ ಯಾವ ಥರ ಇದೆ ಅಂತ ನೋಡ್ಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾ ಇರ್ತೀವಿ. ರೇಸ್ ಗಾಡಿ ಹೊಡೆಯೋದಾದ್ರೆ ಇಲ್ಲಿ ಬನ್ನಿ. पत्थर लगा रहे सलीम. फाइनली हमें आगे रिजल्ट को देखो. नॉनवेज सर भी हमारे यहाँ को ही, हमारे मधु सर कार पार्क कर दिए ठंड में, सॉरी फुल ठंडे में. ನೋಡಿ, ಅಲ್ಲಿ ಮುಂದ್ಗಡೆ ಹೋದರೆ ಅಡ್ವೆಂಚರ್ ಗೇಮ್ಸು ಎಲ್ಲ ಇದ್ದಾವೆ. ಇದು ಸಂತೃಪ್ತಿ ಅಂತ. ಏನು ಕಿಚನ್ ಇರ್ಬೋದಲ್ಲ ಅಣ್ಣ ಇದು? ಕಿಚನು. ನಮ್ಮ ಮಧು ಅಣ್ಣ ತೆಲುಗು ತುಂಬ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ರಂಡಿ పోదాము. ಆ ವರ್ಡ್ ಒಂದು ಬಿಟ್ಟರೆ ಬೇರೆದು ಏನೂ ಬರಲ್ಲ ಇವ್ರಿಗೆ. ఏం రా అబద్ధం చెప్తారా? ಹಾಂ ನೋಡಿ ಗಾಯ್ಸ್, ಫಸ್ಟ್ ಟೈಮು ರೆಸಾರ್ಟಿಗೆ ಬಂದಿರೋದು. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋನ ಯೂಟ್ಯೂಬಲ್ಲೂ ಹಾಕ್ತೀನಿ, ನೋಡಿ. ಜಿಮ್ಮು ಎಲ್ಲ ಐತೆ ಇಲ್ಲಿ. ಏನೇನೆಲ್ಲ ಐತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು. ಶಕ್ತಿ ಕೋರ್ಟ್ ಯಾರ್ಡ್ ಡಾಮಿನೇಟ್ರಿ ಅಂತೆ. ಇಲ್ಲಿ ಏನೇನೆಲ್ಲ ಐತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಐತಂತೆ. ಬನ್ನಿ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಫಸ್ಟು. ತಕ್ಷಣ ರೂಮ್ ಅಲಾಟ್ ಮಾಡಿಬಿಟ್ರು. ರೂಮ್ ಅಲಾಟ್ ಮಾಡಿ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಬರೀ ನೀರು ಥರ ಇದೆಯಲ್ಲ. ಏನಿದು? ಪಲ್ಸ್ ಎಲ್ಲ ಏನೇನು ನಿಂಬೆಹಣ್ಣು ಪಲ್ಸ್ ಬರಲ್ವಾ ನಿಂಬೆಹಣ್ಣು? ಚೆನ್ನಾಗೈತೆ. ಯಾರ್ಯಾರೆಲ್ಲ ಬಂದವ್ರೆ ಅದನ್ನೆಲ್ಲ ನೋಡೋಣ ಬನ್ನಿ. ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ನೋಡ್ತಾ ನಮ್ಮ ಮೋಹನ್ ಸರ್ರು ಬಂದರು, ಭರತ್ ಸರ್ರು ಬಂದರು. ಅಲ್ಲೋಗಿ ನಿಮ್ಮದು ರಿಸೆಪ್ಷನಲ್ಲಿ ನಿಮ್ಮದು ಹೆಸರುಗಳನ್ನ ನೋಡ್ಕೊಳ್ಳಿ, ಯಾವ ರೂಮು ಅಂತ ಚೆಕ್ ಮಾಡ್ಕೊಳ್ಳಿ. ಅವರು ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ, ಡ್ರಿಂಕ್ ಕುಡೀರಿ. ಆಮೇಲೆ ಬಂದು ರೂಮ್ ಹುಡುಕೊಳ್ರಿ. ಐಸ್ ನೋಡಿ, ಇದೇ ನಮಗೆ ಕೊಟ್ಟಿರುವಂತಹ ರೂಮು. ಪರವಾಗಿಲ್ಲ, ಚೆನ್ನಾಗೈತೆ, ನಾಟ್ ಬ್ಯಾಡ್. ಕೊಂಡ್ರೆ ಪೂರ್ತಿ ವ್ಯೂ ಕಾಣಿಸುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಈ ಬಿಸಿಲಲ್ಲಿ ಬರೀ ಅವರು ಆ ಕೊನೆಗಿದ್ರೆ ನಾವು ಈ ಕೊನೆಗೆ ಬೀಳ್ತೀವಿ. ತುಂಬ ಅನ್ಯಾಯ ಅಲ್ವೋ ಇದು? ತುಂಬ ಅನ್ಯಾಯ ಆಗ್ಬಿಡ್ತು ನಮಗೆ. ಯಾಕಂದರೆ ನಾವು ಈ ಕೊನೆಗಿದ್ರೆ ಅವರು ಆ ಕೊನೆಗಿದ್ದೀರ. ಚೇಂಜ್ ಇದೆ. ನಮ್ಮ ಸರ್ರು ಕ್ರಿಕೆಟ್ ಆಡೋಣ ಬನ್ನಿ ಅಂತ ಕರ್ಕೊಬಂದ್ಬಿಟ್ಟವ್ರೆ. ಬಾರೋ ಅಂದರೆ ಮೋಹನ್ಗೆ ಮಕ್ಕಳು ಆಟ ಆಡ್ತಾ ಅವನೇ ಇವನು. ಮಕ್ಕಳಿಗೆ ಕೂಡಿಸಿ ಆಟ ಆಡಿಸೋ ಏಜಲ್ಲಿ ಇವರ ಕೂತ್ಕೊಂಡು ಆಡ್ತಾ ಇದ್ದೀರಿ. ಇಮ್ರಾನ್ ಭಾಯ್, ಈ ಥರ ಇರಬಾರ್ದ್ರಿ. ನಮ್ಮಕ್ಕ ದ್ರೋಹ ಅಂತಾರೆ ಇದಕ್ಕೆ. ಇಲ್ಲಿ ಇಷ್ಟು ಜನ ಕೂತ್ಕೊಂಡಿದ್ದೀವಿ, ಇಷ್ಟು ಜನದಲ್ಲಿ ಬರೀ ಅವ್ರಿಗೆ ತಂದುಕೊಟ್ಟವ್ರೆ ಅಷ್ಟೇ ಬಿಡ್ರಿ. ಎಷ್ಟಿದ್ರು ನೀವು ನಿಮ್ಮ ಟೀಮ್ ಅವ್ರಿಗೆ ಬಿಟ್ಕೊಡಲ್ಲ.
अपना काम बनता भाड़ में जाए जनता अंतीरा ನೀವು वॉलीबॉल शुरू हो गया नहीं जब से ऐसा बात कर रहे हैं ओके ओके शादी की दावत नहीं दी यार हंदर हंदे और कर लेते कितनी उम्र तुम्हारी 50/5 है 50/5 को एक कर ले ना अबे कर ले तुम बोल रहे क्या समझा पर कैपेसिटी में अभी क्या भी देखिए नहीं ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜಿಪ್ ಲೈನ್ ಎಲ್ಲ ಟ್ರೈ ಮಾಡ್ತಾವ್ರೆ ನಾವು ಒಂದ್ಸತಿ ಟ್ರೈ ಮಾಡೋಣ ಫ್ರೀ 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 ಓ ಮೈ ಗಾಡ್ ಜಿಪ್ ಲೈನ್ ಮಾತ್ರ ಸಖತ್ತಾಗಿತ್ತು ನೆಕ್ಸ್ಟ್ ಲೆವೆಲ್ಲು ಒಂದು ಎಲ್ಲರೂ ಕ್ರಿಕೆಟ್ ಆಡ್ತಾರೆ ನಮ್ಮ ಭರತ್ ರೆಡ್ಡಿ ನೋಡಿ ಭರತ್ ಸೇ ಲಾಸ್ಟ್ 10 ಬಾಲ್ಗೆ 2 ರನ್ ಬೇಕು ಹಾ ನಮ್ಮ ಭರತ್ ರೆಡ್ಡಿ ಆಡಕ್ಕೆ ಹೋಗೋನೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಭರತ್ ರೆಡ್ಡಿ ಇದು ಹೊಡೆದಿಲ್ಲ ಅಂದ್ರೆ ಅನ್ನೋ ಅಂತ ನೋಡೋಣ ಆಡ್ದ ಎಲ್ಲಿ ಬಾಲು ಅಲ್ಲೇ ಐತಾ ಇವರು ಅವನ್ನ ಆಟ ಆಡ್ಕೊಂತವ್ರೆ ಟೀಮ್ನ ಗೆಲ್ಸೋಣ ಅನ್ನೋದಿಲ್ಲ ಮತ್ತೆ ಯಾರಿಲ್ವಾ ಆಡೋರು ಆ ಬಾಲ್ ಇಲ್ಲ ಸರ್ ಇಲ್ಲ ಅಂದ್ರೆ 9 ಬಾಲ್ಗೆ 2 ರನ್ ಬೇಕಾಗಿದೆ ಜಿಂದಗಿ ಪೂರಿ ಬೈಗನ್ ಮೇ ಮಿಲ್ ಗೈ ಅಂದ್ರೆ ಇದೇನೆ ಇಬ್ರು ನಿಂತ್ಕೊಂಡು ವಸೀಬಾಯ್ ಇಬ್ರು ನಿಂತ್ಕೊಂಡು 113 ಹೊಡೆದವ್ರೆ ಇನ್ನು 2 ರನ್ ಬೇಕಾಗಿದೆ ಸ್ವಿಮ್ಮಿಂಗ್ ಮಾಡಕ್ಕೆ ಎಲ್ರು ರೆಡಿ ಆಗಿ ಹೋಗ್ತವ್ರೆ ಭರತ್ ಹಣ ಇವನು ವಿಡಿಯೋ ಮಾಡ್ತಾವ್ರೆ ಅಯ್ಯೋ ಯಾವ ಮಾತುಗ ಮಾತು ಇವತ್ತು ಮಾತ್ರ ನೀರಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮತ್ತೆ ನಾಳೆ ಏನೇನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ ನೋಡ್ಬೇಕಾದ್ರೆ ಗೈಸ್ ಈ ಒಂದು ಇವೆಂಟ್ ಇವತ್ತು ನಡೀತು ಇದ್ರ ಬಗ್ಗೆ ಸ್ವಲ್ಪ ರೆಸ್ಪಾನ್ಸ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೇಳೋಣ ಫಸ್ಟ್ ನಮ್ಮ ಅನಿಲ್ ಸರ್ ಕಡೆಯಿಂದ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಅತೀಕ್ ಸರ್ ಇವತ್ತು ಇವೆಂಟ್ ನಡೀತು ಕ್ರಿಕೆಟ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡ್ಯಾನ್ಸ್ಗಳು ಆಡೋದು ಎಲ್ಲ ನಿಮ್ಗೆ ಯಾವ ತರ ಅನಿಸ್ತು ಸರ್ ಫಸ್ಟ್ ಬಂದಿದ ತಕ್ಷಣ ಫಸ್ಟ್ ಟೈಮ್ ನೋಡಿದೆ ಇದು ಚೆನ್ನಾಗಿದೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಮತ್ತೆ ಊಟ ಎಲ್ಲ ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಟ ಆಡ್ಕೊಂಡು ಚೆನ್ನಾಗಿದೆ ಎಲ್ಲ ಟೀಮು ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಒಂದು 2 ಮಾತುಗಳು ಮಾತಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಇವಾಗ ನಮ್ ಮಧು ಅಣ್ಣ ನಮ್ ಫ್ರೆಂಡ್ಸ್ ಎಲ್ರು ಕೂತ್ಕೊಂಡವ್ರೆ ಅವ್ರಿಗೆ ಕೇಳೋಣ ಯಾವ ತರ ಐತೆ ಅಂತ ಹೇಳ್ಬಿಟ್ಟು ಮಧುಣ್ಣ ಇವತ್ತು ಈವೆಂಟ್ ನಡೀತು ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮಧುಣ್ಣ ನಾವು ತುಂಬಾ ಚೆನ್ನಾಗಿ ಆಟ ಆಡಿದ್ವಿ ಇದು ನಾನು ಸೆಕೆಂಡ್ ಟೈಮ್ ಸ್ವಲ್ಪ ಜೋರಾಗಿ ಮಾತಾಡಿ ಜ್ವರ ಮಾತಾಡ್ತಾ ಇದೀನಣ್ಣ ಇದು ನಾನು ಸೆಕೆಂಡ್ ಟೈಮ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ಭರತ್ ಕೊಡಿ ಭರತ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವ್ ಏನ್ ಹೇಳಕ್ ಇಷ್ಟಪಡಲ್ಲ ಬನ್ರಿ ಎಂಜಾಯ್ ಮಾಡ್ರಿ ಕುಣಿರಿ ಸ್ನಾನ ಮಾಡ್ಕೊಳ್ರಿ ಅಷ್ಟೇ ಜೀವನಕ್ಕೆ ಇನ್ನೇನ್ ಬೇಕು ಎಲ್ಲ ಅಸ್ಸಾಂ ಬನ್ರಿ ಗಿರಿಪ್ರಸಾದ್ ಇಲ್ಲಿ ನಮ್ ಸಮೀರ್ ಸರ್ ಕೂತ್ಕೊಂಡವ್ರೆ ಅವ್ರಿಗಾದ್ರೂ ಕೇಳೋಣ ನಮ್ ವರುಣ್ ಸರ್ ಏನು ರಿಪ್ಲೈ ಮಾಡಲ್ಲ ಅಂದ್ರು ನೋ ಪ್ರಾಬ್ಲಮ್ ಸರ್ ಇಲ್ಲಿ ಬಂದಿದ್ದೀರಾ ನಮ್ ಜೊತೆ ಎಂಜಾಯ್ ಮಾಡಿದ್ರೆ ಯಾವ ತರ ಅನ್ಸುತ್ತೆ ಸರ್ ನಿಮ್ಗೆ ನಿಮ್ ಜೊತೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಇರ್ಬೇಕಂದ್ರೆ ಇನ್ನ ನಮಗೆ ಸುಮಾರು ಟೈಮ್ ಬೇಕಾಗಿದೆ ನೀವು ನಮಗೆ ಟೈಮ್ ಕೊಡಿ ಇವತ್ತು ನಮ್ ಜೊತೆ ನಮ್ ಶ್ರೀದೇವಿ ಮೇಡಮ್ ಅವ್ರು ಇದ್ದಾರೆ ಅವ್ರಿಗೆ ಇವತ್ತಿನ ದಿವಸ ಯಾವ ತರ ಕಳೀತು ಮತ್ತೆ ಇವ್ರಿಗೆ ಏನೆಲ್ಲ ಈ ಇವೆಂಟ್ ಅಲ್ಲಿ ಅನಿಸ್ತು ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಮ್ಯಾಮ್ ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಶುಭ ಸಂಜೆ ಕರ್ನಾಟಕದ ಎಲ್ಲ ಜನತೆಗೂ ನಮಸ್ಕಾರ ಸೊ ಇವತ್ತು ಇಂದಿನ ಇವ್ರು ಕೇಳಿದಾಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಕಾರ್ಪೊರೇಟ್ ಔಟಿಂಗ್ ವಿತ್ ಅವರ್ ಇಂಟೆಲಿಟೆಕ್ ಆ್ಯಂಡ್ ಸೋ ಮೆನಿ ಕಂಪ್ನೀಸ್ ಗಾಟ್ ಕೊಲಾಬ್ರೇಟೆಡ್ ಇಂಟೆಲಿಟೆಕ್ ಆಗಿರ್ಬೋದು ಅಕ್ಯೂರಾ ಆಗಿರ್ಬೋದು ಟೆಕ್ ವಾಕ್ ಆಗಿರ್ಬೋದು ಅಬುದಯ ಆಗಿರ್ಬೋದು ಪ್ರೀಮಿಯರ್ ಆಗಿರ್ಬೋದು ಈ ಥರ ತುಂಬ ಕಂಪ್ನೀಸ್ಗಳು ಒಂದೇ ಜಾಗದಲ್ಲಿ ಸೇರಿ ಟೀಮ್ ಗ್ರೂಪ್ ಆಫ್ ಕಂಪ್ನೀಸ್ ಎಲ್ಲ ಒಂದು ಕಡೆ ಜಾಯಿನ್ ಆಗಿ
ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಯ್ತು. ಇವತ್ತು ಬೈ ದ ವೇ ವಿ ಡಿಡ್ ಅ ಮ್ಯಾಚ್. ಸೊ ಅದರಲ್ಲಿ ಅಕ್ಯೂರಾ ಅವರು ವಿನ್ ಆದ್ರು. Unfortunately, we become a runner up of our event. So we are so glad to hear and we are so happy for being a part of our company. I'm really proud to be an Intelitech. And so many fun activities we have did with that, like so many rides and so many adventure games also we played today. Actually ಹೇಳ್ಬೇಕು ಅಂತಂದ್ರೆ ನಮ್ಗಿಂತ ನಮ್ಮ ಬಾಸ್ ಅಣ್ಣಪ್ಪ ಆಚಾರ್ಯ ಸರ್ ಅವರೇ ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ. So this is our first day. This will be going like this. We think that fun will be going for until our last day. ಸೊ ಓಕೆ, ಥ್ಯಾಂಕ್ ಯು ಮ್ಯಾಮ್. ಈ ಒಂದು ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.